ನೋಡಿ, RSSಗೆ 100ನೇ ವರ್ಷ ಈ ವರ್ಷ. 100 ವರ್ಷ ತುಂಬಿದ ಪ್ರಯುಕ್ತ ದೇಶಾದ್ಯಂತ ಅವರು ಪಥಸಂಚಲನಗಳನ್ನ ಮಾಡ್ತೀವಿ ಅಂತ ಹೊರಟರು. ಆಗ ಕರ್ನಾಟಕ ಸರ್ಕಾರ ಮೊದಲಿಗೆ ಖ್ಯಾತೆ ತೆಗೆದದ್ದು, ಇಲ್ಲ ಇದರಿಂದ ಕೋಮು ಗಲಭೆಗಳಾಗುವ ಸಾಧ್ಯತೆಗಳಿವೆ ಅಂತ. ಈಗ ಸರ್ಕಾರವೇ ಉತ್ತರ ಕೊಟ್ಟಿದೆಯಂತೆ. ಏನಂತ? ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎಲ್ಲಿಯೂ ಕೂಡ ಉದ್ಭವಿಸಿಲ್ಲ. ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಕೊಟ್ಟಂತಹ ಉತ್ತರವಾಗಿದೆ. 500ಕ್ಕೂ ಹೆಚ್ಚು RSS ಕಾರ್ಯಕ್ರಮ ಪಥಸಂಚಲನ ನಡೆಯಿತು. ಒಂದೇ ಒಂದು ಕಡೆಯೂ ಕೂಡ ಗಲಾಟೆ ದೊಂಬಿ ಆಗಿಲ್ಲ. ಸುನಿಲ್ ಕುಮಾರ್ ಪ್ರಶ್ನೆಗೆ ಜಿ ಪರಮೇಶ್ವರ್ ಉತ್ತರವನ್ನು ನೀಡಿದ್ದಾರೆ. ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರ ಪ್ರಶ್ನೆಗೆ ಜಿ ಪರಮೇಶ್ವರ್ ಉತ್ತರವನ್ನು ಕೊಟ್ಟಿದ್ದಾರೆ. ಪಥಸಂಚಲನ ವಿರೋಧಿಸಿದ್ದಂತಹ ಕಾಂಗ್ರೆಸ್ ಸರ್ಕಾರ ಶಾಂತಿ ಭಂಗದ ಸಾಧ್ಯತೆ ಮುಂದಿಟ್ಟುಕೊಂಡು ವಿರೋಧವನ್ನ ಮಾಡಿತ್ತು. ಆದರೆ 500 ಸ್ಥಳಗಳಲ್ಲಿ ಪಥಸಂಚಲನವಾಯಿತು, ನಾನಾ ರೀತಿಯ ಕಾರ್ಯಕ್ರಮಗಳಾಯಿತು. ಎಲ್ಲಿಯೂ ಕೂಡ ಒಂದೇ ಒಂದು ಸಮಸ್ಯೆ ಆಗಲಿಲ್ಲ, ಕೋಮು ಗಲಭೆಗಳಾಗಲಿಲ್ಲ, ಗಲಾಟೆಗಳು ಆಗಲಿಲ್ಲ, ಕಲ್ಲು ತೂರಾಟಗಳು ಆಗಲಿಲ್ಲ ಅಂತ ಸರ್ಕಾರವೇ ಹೇಳ್ತಾ ಇದೆ. ದೇಶವ್ಯಾಪಿ ಬಹುಶಃ ಕೇಶವ ಹೆಗ್ಡೆವಾರ್ ಸ್ಥಾಪಿಸಿದಂತಹ RSS ಈ ವರ್ಷಕ್ಕೆ 100 ವರ್ಷಗಳು ತುಂಬ್ತಾ ಇದೆ ಅಂತ ಹೇಳಿದ್ರೆ, ಪ್ರಪಂಚದ ಅತ್ಯಂತ ದೊಡ್ಡ ಸಂಘಟನೆಯಾಗಿ ಕರೆಸಿಕೊಂಡಂತಹ RSS ದೇಶದ ಮೂಲೆ ಮೂಲೆಗಳಲ್ಲಿ ಕೂಡ ಪಥಸಂಚಲನವನ್ನು ಹಮ್ಮಿಕೊಳ್ಳುತ್ತೆ. ಈವನ್ ಕೇರಳದಲ್ಲಿಯೂ ಹಮ್ಮಿಕೊಳ್ಳುತ್ತೆ, ಬಂಗಾಳದಲ್ಲೂ ಕೂಡ ಹಮ್ಮಿಕೊಳ್ಳುತ್ತೆ. ಈ ಎಲ್ಲ ಕಡೆಗಳಲ್ಲಿ ಕೂಡ ಪಥಸಂಚಲನ ಮಾಡುವಾಗ ಕರ್ನಾಟಕ ಸರ್ಕಾರ ಮಾತ್ರ ಇದಕ್ಕೆ ಅನುಮತಿಯನ್ನು ನೀಡಕ್ಕೆ 1-2-3 ಬಾರಿ ಯೋಚಿಸುತ್ತೆ. ಇಲ್ಲ, ಇದರಿಂದ ಕೋಮು ಗಲಾಭೆಗಳು ಆಗಬಹುದು, ಯಾಕಂತ ಹೇಳಿದ್ರೆ ಹಿಂದೂ ಪರವಾಗಿರ್ತಕ್ಕಂಥ ಸಂಘಟನೆ ಇದಾದ ಕಾರಣದಿಂದಾಗಿ ಕೋಮು ಗಲಭೆ ಉಂಟಾಗಬಹುದು, ಬೇರೆ ಬೇರೆ ಕಡೆಗಳಲ್ಲಿ ಗಲಾಟೆಗಳಾಗಬಹುದು, ದೊಂಬಿ ಏಳಬಹುದು. ಇದೆಲ್ಲ ಉತ್ತರವನ್ನು ಇಟ್ಕೊಂಡು ಆದಷ್ಟು ಆ ಪಥಸಂಚಲನಗಳನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತಲ್ಲ. ಅದಕ್ಕೆ ಇವತ್ತು ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಎದ್ದು ನಿಂತ್ಕೊಂಡು ಪ್ರಶ್ನೆಯನ್ನು ಮಾಡ್ತಾರೆ, ಏನೇನಾಯಿತು, ಎಲ್ಲೆಲ್ಲಿ ಗಲಾಟೆ ಆಯಿತು ಹೇಳಿ ಅಂತ ಹೇಳಿ. ಆಗ ಇವನ್ ಸ್ವತಃ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂತಹ ಪರಮೇಶ್ವರ್ ಅವರು ಉತ್ತರ ಕೊಟ್ಟರು, ಇಲ್ಲ ಎಲ್ಲಿಯೂ ಸಮಸ್ಯೆಗಳಾಗಲಿಲ್ಲ. ಕರ್ನಾಟಕದಾದ್ಯಂತ 500 ಕಡೆಗಳಲ್ಲಿ ಕಾರ್ಯಕ್ರಮಗಳಾದವು, ನಾನಾ ರೀತಿಯ ಕಾರ್ಯಕ್ರಮಗಳಾದವು, ನಾನಾ ರೀತಿಯ ಪಥಸಂಚಲನಗಳಾಯಿತು. ಆದರೆ ಎಲ್ಲಿಗೂ ಕೂಡ ದೊಂಬಿ ಏಳುವುದಾಗಲಿ ಅಥವಾ ಕಲ್ಲು ತೂರಾಟಗಳಾಗಲಿ ಏನೂ ಕೂಡ ನಡಿಲಿಲ್ಲ ಅಂತ ಹೇಳಿದರು.